ಗೈಸ್ ಫೈನಲಿ ಡೈನೋ ಗ್ರೌಂಡ್ ರಿಟರ್ನ್ ಆಗಿದೆ. ಈ ಮೋಡ್ ಅಂತೂ ಮಸ್ತ್ ಆಗಿದೆ ಆಡಕ್ ಮಾತ್ರ. ಸೊ 3 ಲೊಕೇಶನ್ ಅಲ್ಲಿ ಮೇನ್ ಇವೆಂಟ್ ಇದೆ. ಸೊ ಟೈಮ್ ಕಾಣಿಸ್ತಾ ಇದ್ರೆ ಅಲ್ಲಿ ಮಾತ್ರ ಟೀರೆಕ್ಸ್ ಸಿಗುತ್ತೆ. ಸೊ ಫಾಸ್ಟ್ ಲ್ಯಾಂಡಿಂಗ್ ಯಾವಾಗಲೂ 700 ಮೀಟರ್ಸ್ ಇದ್ದಾಗಲೇ ಜಂಪ್ ಮಾಡ್ಬಿಡಿ. ಸೊ ಯಾವಾಗಲೂ ನೀವೇ ಫಸ್ಟ್ ಲ್ಯಾಂಡ್ ಆಗ್ತೀರಾ. ಸೊ ನೀವು ಮ್ಯಾಲಿಂದನೇ ಆರಾಮ್ ನಾಕೆ ಕೊಟ್ಬಿಡ್ಬೋದು. ಸೊ ಎನಿಮಿ ಫುಲ್ಲು ಶಾಕೇ ಆಗ್ಬಿಡ್ತಾರೆ. ಸೊ ಈ ಲ್ಯಾಂಡ್ ಆಗಿದ ತಕ್ಷಣ ಎಲ್ಲೋ ರಿಕಾಲ್ ಸಿಗುತ್ತೆ. ಸೊ ಇವೆಂಟ್ ತುಂಬಾ ಚಿಕ್ಕದು. ಸೊ ಯಾವಾಗಲೂ ಇಳ್ಕೋಬೇಕಾದ್ರೆ ಕವರಲ್ಲೇ ಸೊ ಬೇಗ ಲೂಟ್ ಮಾಡ್ಕೋಬೇಕಂದ್ರೆ ಸೆಂಟರ್ ಸೈಡಲ್ಲಿ ಗೂಡ್ ಥರ ಇರುತ್ತೆ 3. ಸೊ ಅದು ಕೊಡಿದ್ರೆ ಲೂಟ್ ಸಿಗುತ್ತೆ. ಸೊ ಯಾವಾಗಲೂ ಇಂಥರ ಸೆಂಟ್ರಲ್ಲಿ ಮೇನ್ ಕ್ರೇಟ್ ಇರುತ್ತೆ. ಸೊ ಲೆವೆಲ್ 3 ಲೂಟ್ಸ್ ಬೇಕಂದ್ರೆ ಅದರಲ್ಲಿ ಇರುತ್ತೆ, ಲೈಕ್ ಗಿಲ್ಲಿ ಸೂಟು, MG3, P90. ಸೊ ಮಿನಿ ಮ್ಯಾಪಲ್ಲಿ ಟೈಮರ್ ಓಡ್ತಾ ಇರುತ್ತೆ. ಸೊ ಆ ಟೈಮರ್ ಮುಗ್ದಾದ್ಮೇಲೆ ಟೀರೆಕ್ಸ್ ಬರುತ್ತೆ. ಸೊ ಭಯ ಪಡ್ಕೋಬೇಡಿ, ಇದು ನಿಮ್ಮ ಪೆಟ್ಟು. ಸೊ ಫೈರ್ ಗಿಯರ್ ಮಾಡ್ಬಿಡಿರಾ. ಸೊ ಇದು ನಿಮ್ಮ ಪೆಟ್ಟು. ಸೊ ಇದರಲ್ಲಿ 4 ಸೀಟರ್ ಇರುತ್ತೆ. ಸೊ ಇದು ಲ್ಯಾಂಡಲ್ಲಿ ಮತ್ತು ವಾಟರಲ್ಲಿ ಎರಡರಲ್ಲೂ ನಡೆಯುತ್ತೆ, ಬಟ್ ನೀರಲ್ಲಿ ತುಂಬ ಸ್ಲೋ. ಈ ಮೂಡಲ್ಲಿ 3 ಟೈಪ್ಸ್ ಆಫ್ ಡೈನಾಸೋರ್ ಇದೆ. ಒಂದು ಪೆಟೋಸಾರಸ್ ಮತ್ತು ಟೀರೆಕ್ಸು, ವೆಲಪ್ಸಿರಪ್ಟರು. ಸೊ ಮೇನ್ ಬಂದು ಟೀರೆಕ್ಸು. ಸೊ ಅದರಲ್ಲಿ 2 ಅಬಿಲಿಟೀಸ್ ಇದೆ. ಸೊ ಫಸ್ಟ್ ಒಂದು ಬಂದು ರೋರು. ಸೊ ಫ್ರಂಟಲ್ಲಿ ಯಾರ್ಯಾರು ಓಪನಲ್ಲಿ ಎನಿಮೀಸ್ ಇರ್ತಾರೆ ಅವ್ರಿಗೆ ಡ್ಯಾಮೇಜ್ ಮಾಡುತ್ತೆ 45%. ಬಟ್ ಓನ್ಲಿ ಓಪನಲ್ಲಿ ಇದ್ದಾಗ ಮಾತ್ರನೇ ಡ್ಯಾಮೇಜ್ ಆಗೋದು. ಸೊ ಮನೆ ಒಳಗಡೆ ಇದ್ದಾಗ ಯೂಸ್ ಮಾಡಿದ್ರೆ ಒಂಚೂರು ಡ್ಯಾಮೇಜ್ ಆಗಲ್ಲ. ಸೊ ಇದ್ರ ಮೇಲೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್. ಓಕೆ, ಸೊ ನೆಕ್ಸ್ಟ್ ಅಬಿಲಿಟಿ ಬಂದು ಡ್ಯಾಶು. ಸೊ ಇದನ್ನು ಯೂಸ್ ಮಾಡಿದ್ರೆ ಒಂದು ಸ್ವಲ್ಪ ಫಾಸ್ಟ್ ಹೋಗುತ್ತೆ, 120 km/h ಸ್ವಲ್ಪ ಫಾಸ್ಟ್ ಹೋಗುತ್ತೆ. ಸೊ ನೆಕ್ಸ್ಟ್ ಏನಂದರೆ ಲೈಕ್ ಯಾವುದೇ ವೆಹಿಕಲ್ ಮೇಲೆ ಕಾಲು ಹಾಕಿದ್ರೆ ಇದು ಫುಲ್ಲು ವೆಹಿಕಲೇ ಫುಲ್ಲು ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಬಟ್ ಅದೇ ಡೈನಾಸರ್ ನಿಮ್ಮ ಮೇಲೆ ಹೋದರೆ ಒಂಚೂರು ಡ್ಯಾಮೇಜ್ ಏನೂ ಆಗಲ್ಲ. ಸೊ ಭಯ ಪಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೊ ಆಮೇಲೆ ನೀವು ಟೀರೆಕ್ಸ್ ಮೇಲೆ ಬರೀ ಹೆಡ್ಡೇ ಕಾಣಿಸುತ್ತೆ, ಆರಾಮಾಗಿ ಹೊಡಿಲೂಬೋದು. ಸೊ ಹುಷಾರು. ಸೊ ಮ್ಯಾಪಲ್ಲಿ 5 ಗ್ರೀನ್ ಝೋನ್ ಕಾಣಿಸುತ್ತೆ. ಸೊ ಆ ಗ್ರೀನ್ ಝೋನಲ್ಲೇ ನಿಮಗೆ ಪೆಟೋಸಾರಸ್ ಮತ್ತು ವೆಲಪ್ಸಿರಪ್ಟರ್ ಸಿಗುತ್ತೆ. ಸೊ ಅಲ್ಲಿ ಹೋದರೆ ನಿಮಗೆ ರಿಕಾಲ್ ಸಿಗಲ್ಲ. ಸೊ ವಿತೌಟ್ ಗನ್ ಅಲ್ಲಿಗೆ ಹೋಗ್ಬೇಡಿ, ಯಾಕಂದರೆ ಡೈನಾಸರ್ ಅಟ್ಯಾಕ್ ಮಾಡುತ್ತೆ. ಸೊ ನೀವು ಗನ್ ತೊಗೊಂಡೇ ಹೋಗ್ಬೇಕು ಅಲ್ಲಿಗೆ. ಅದನ್ನು ರೈಡ್ ಮಾಡಬೇಕು ಅಂದರೆ ಫಸ್ಟು ನೀವು ಅದಕ್ಕೆ ಡಿಫೀಟ್ ಮಾಡಬೇಕು. ಸೊ ಡಿಫೀಟ್ ಆದಮೇಲೆ ಟೈಮ್ ಅಂತ ಆಪ್ಷನ್ ಬರುತ್ತೆ. ಸೊ ಅದಾದಮೇಲೆ ನೀವು ಅದನ್ನ ಮೇಲೆ ರೈಡ್ ಮಾಡ್ಬೋದು. ವೆಲಪ್ಸಿರಪ್ಟರಲ್ಲಿ ಇರೋದು ಒಂದೇ ಅಬಿಲಿಟಿ. ಸೊ ಜಂಪ್ ಮಾತ್ರ ಮಾಡುತ್ತೆ. ಸೊ ಇದು ಲ್ಯಾಂಡಲ್ಲಿ ಮಾತ್ರ ಹೋಗುತ್ತೆ, ನೀರಲ್ಲಿ ಹೋಗೋಕ್ಕಾಗಲ್ಲ. ಸೊ ಡ್ರೈವ್ ಮಾಡೋಕ್ಕೆ ಆಗಲ್ಲ ಅದರಲ್ಲಿ ನೀರಲ್ಲಿ. ಸೊ ನೆಕ್ಸ್ಟ್ ಬಂದು ಟೆರೋಸಾರಸ್ಸು. ಸೊ ಇದು ಬಂದು ಚೆನ್ನಾಗಿದೆ. ಸೊ ಇದರಲ್ಲಿ ನೀರು ಮೇಲೆ ಹೋಗ್ಬೋದು, ಎಲ್ಲಿ ಬೇಕಾದರೂ ಹೋಗ್ಬೋದು. ಸೊ ಹಾರಾಡ್ಕೊಂಡಿರ್ಬೋದು. ಸೊ ಇದರಲ್ಲಿ 2 ಅಬಿಲಿಟೀಸ್ ಇದೆ. ಫಸ್ಟ್ ಬಂದು ಡ್ರ್ಯಾಗ್ ಆ್ಯಂಡ್ ಗ್ರ್ಯಾಬು. ಸೊ ಇದು ಎನಿಮಿ ಮತ್ತೆ ಟೀಮ್ಮೇಟ್ಸ್ ಮೇಲೆ ಇಬ್ರಿಗೂ ಯೂಸ್ ಮಾಡ್ಬೋದು. ಸೊ ಇದು ಬಂದು ಸಿಂಗಲ್ ಸೀಟು. ಇಫ್ ಅಕಸ್ಮಾತ್ ಟೀಮ್ಮೇಟ್ಸ್ನ ಕುಣಿಸ್ಕೋಬೇಕಂದ್ರೆ ಇದನ್ನ ಗ್ರ್ಯಾಬ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು. ಎನಿಮಿ ಆಗಲಿ ಅಥವಾ ನಿಮ್ಮ ಟೀಮ್ಮೇಟ್ಸ್ ಆಗಲಿ, ಸೊ ಅವ್ರಿಗೂ ಒಂದು ಆಪ್ಷನ್ ಬರುತ್ತೆ ಬ್ರೇಕ್ ಫ್ರೀ ಅನ್ನೋದು. ಸೊ ಒಂದೇ ಕ್ಲಿಕ್ಕಲ್ಲಿ ಅವರು ಆರಾಮಾಗಿ ಫ್ರೀ ಆಗ್ಬಿಡ್ಬೋದು. ನೆಕ್ಸ್ಟ್ ಅಬಿಲಿಟಿ ಬಂದು ಡ್ಯಾಶು. ಸೊ ಇದನ್ನ ಯೂಸ್ ಮಾಡಿದ್ರೆ ಒಂದು ಸ್ವಲ್ಪ ಫಾಸ್ಟಾಗಿ ಹೊಂಟೋಗ್ಬಿಡುತ್ತೆ. ಈ ಪೆಟೋಸಾರಸ್ ಅಲ್ಲಿ ಮಿನಿ ಗೇಮ್ಸು ಆಡ್ಬೋದು. ಸೊ ಈ ಮಿನಿ ಗೇಮ್ಸ್ ಕಂಪ್ಲೀಟ್ ಮಾಡಿದ್ರೆ ಲೂಟ್ ಸಿಗುತ್ತೆ. ಅದನ್ನ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಬಾರ್, ಅದನ್ನ ಕಂಪ್ಲೀಟ್ ಮಾಡಬೇಕು. ಅದನ್ನು ಕಂಪ್ಲೀಟ್ ಆದಮೇಲೆ ಬ್ಯಾಕ್ ಪ್ಯಾಕಲ್ಲಿ ಒಂದು ಕ್ರೇಟ್ ಸಿಗುತ್ತೆ. ಸೊ ಆ ಕ್ರೇಟ್ ಓಪನ್ ಮಾಡಿದ್ರೆ ಲೂಟ್ ಕೊಡ್ತಾರೆ. ಸೊ ನಾರ್ಮಲ್ ಲೂಟೇ, ಅಷ್ಟೊಂದೇನು ಚೆನ್ನಾಗಿಲ್ಲ. ಈ 3 ಡೈನಾಸರಲ್ಲಿ ಲೈಕ್ ಪೆಟ್ರೋಲು ಐತೆ, ಅದೇನು ಲಾಜಿಕ್ಕಿಂದ ಮಾಡೋರು ಗೊತ್ತಿಲ್ಲ. ಅಲ್ಲ ಪೆಟ್ರೋಲ್ ಖಾಲಿ ಆದರೆ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ, ನೀವು ಮತ್ತೆ ಬೇರೆ ತೊಗೊಳ್ಬೇಕಾಗುತ್ತೆ. ಸರಿನಾ? ಆಮೇಲೆ ವೆಲಪ್ಸಿರಪ್ಟರ್ಗೆ 25 ಬುಲೆಟ್ಸ್ ಬೇಕು ಫಿನಿಶ್ ಮಾಡೋಕ್ಕೆ. ಸೊ ಆಮೇಲೆ ಪೆಟೋಸಾರಸ್ಗೆ 35 ಬುಲೆಟ್ಸು ಫಿನಿಶ್ ಮಾಡೋಕ್ಕೆ. ಮತ್ತು ಟೀರೆಕ್ಸ್ಗೆ 90 ಬುಲೆಟ್ಸ್ ಬೇಕು ಇದನ್ನು ಫಿನಿಶ್ ಮಾಡೋಕ್ಕೆ. ಸೊ ಟೀರೆಕ್ಸ್ ಈಸ್ ವೆರಿ ಸ್ಟ್ರಾಂಗ್. ಆಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಮತ್ತು ಹೆಲ್ಪ್ ಏನಾದರೂ ಬೇಕಾದ್ರೆ, ಇಲ್ಲ ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಸೊ ಕಮೆಂಟ್ಸ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಯಾರ್ಯಾರು BGMI ಆಡ್ತಾರೋ ಅವ್ರಿಗೂ ಶೇರ್ ಮಾಡಿ. ಸೊ ಹೆಲ್ಪ್ ಆಗುತ್ತೆ. ಸೊ ಅವ್ರಿಗೆ ಹೆಲ್ಪ್ ಆದರೆ ನಿಮಗೂ ಹೆಲ್ಪ್ ಆದಂಗೆ, ಯಾಕಂದರೆ ಅವರು ಚೆನ್ನಾಗಿ ಆಡ್ತಾರೆ. ಸೊ ಅವಾಗ ನಿಮಗೂ ಚೆನ್ನಾಗಿ ಆಡ್ಬೋದು. ನೆಕ್ಸ್ಟ್ ವೀಡಿಯೋ ಬಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಸೊ ಬಾಯ್.